ಇಂದಿನ ಈ ವಿಶೇಷ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಜಿಲ್ಲಾಧ್ಯಕ್ಷರಾದಂತಹ ಶಿವಾನಂದ ಮಂಗಳಕರ್ ಅವರೇ, ವಿಭಾಗೀಯ ಸಹಕಾರಿಗಳಾದ ಶಿವಶಂಕರ್ ಅವರೇ, ರಾಷ್ಟ್ರೀಯ ಎಸ್ಸಿ ಮೋರ್ಚಾದ ಕಾರ್ಯಕಾರಿ ಕಾರ್ಯದರ್ಶಿಗಳಾದಂತಹ ಕಾಂಗೆ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅರಿಹಂತ್ ಅವರೇ, ಬಸವರಾಜ್ ಪವಾರ್ ಅವರೇ, ಸುರೇಶ್ ಸಿಂಗ್ ಅವರೇ, ರಾಜು ಚಿದ್ರಿ ಅವರೇ, ರಾಜು ಬಿರಾದರ್ ಅವರೇ, ಬಸವರಾಜ್ ಯೋಜನಾ ಅವರೇ, ಹಾಗೂ ವಿಶೇಷವಾಗಿ ಮಾಧ್ಯಮದ ಮಿತ್ರರೇ, ಒಂದು 3 ಹಂತದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಮ್ಮ ಮೂಲಕ ಜಿಲ್ಲೆಯ ಸಮಸ್ತ ಜನರಿಗೆ ವಿಷಯಗಳನ್ನ ಸ್ಪಷ್ಟೀಕರಣವನ್ನು ಕೊಡಬೇಕು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ಹೇಳಬೇಕು ಮತ್ತು ಹೊಸ ಯೋಜನೆಗಳನ್ನ ಜಿಲ್ಲೆಯಲ್ಲಿ ಬಂದಿರೋದನ್ನ ನಮ್ಮ ಜನರ ಗಮನಕ್ಕೆ ತರಬೇಕು ಅನ್ನೋ ಉದ್ದೇಶದಿಂದ 3 ಹಂತದಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲಿಗೆ ಬರುವಂತ ದಿನಗಳಲ್ಲಿ ಹೊಸ ಯೋಜನೆಗಳನ್ನ ಜಿಲ್ಲೆಗೆ ಅನೇಕ ಯೋಜನೆಗಳನ್ನ ಬರಬೇಕಾಗಿದೆ, ಈಗಾಗಲೇ ಬಂದಿರೋದನ್ನ ನಮ್ಮ ಗಮನಕ್ಕೆ ತರಬೇಕಂತ ಇಷ್ಟಪಡ್ತಾ ಇದ್ದೀನಿ. ಕಳೆದ 4 ವರ್ಷಗಳಿಂದ ಬೀದರ್ ಜಿಲ್ಲೆ ದಿವಂಗತ ಅನಂತಕುಮಾರ್ ಅವರ ಒಂದು ಆಶ್ವಾಸನೆ ಭರವಸೆ ಮೇರೆಗೆ ಸಿಪೆಟ್ ಅನ್ನ ಬೀದರ್ ಜಿಲ್ಲೆಗೆ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು. ಕಾರಣಾಂತರಗಳಿಂದ ವಿಳಂಬ ಆಯಿತು. ಆದರೆ ಇವತ್ತು ಬೆಳಿಗ್ಗೆ ನಮ್ಮ ಕೇಂದ್ರ ಸರ್ಕಾರದ ತಂಡ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬರುವಂತ ಸಾಲಿನಲ್ಲಿ ಆ ಒಂದು ಸಿಪೆಟ್ ಟ್ರೈನಿಂಗ್ ಇಂಜಿನಿಯರಿಂಗ್ ಕಾಲೇಜ್, ಪೋಸ್ಟ್ ಗ್ರಾಜುಯೇಷನ್ ಕಾಲೇಜ್ ಪ್ರಾರಂಭವನ್ನು ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಪ್ರಸ್ತಾವನೆ ಏನಂದ್ರೆ ನಮ್ಗೆ ಏನೇನು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಇವತ್ತು ಬೆಳಗ್ಗೆ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಆ ಒಂದು ಸಭೆಯನ್ನು ಜರುಗಿತು. ರಾಜ್ಯ ಸರ್ಕಾರ 10 ಎಕರೆ ಜಮೀನನ್ನ ಕೊಡ್ಲಿಕ್ಕೆ 3 ಸ್ಥಳಗಳನ್ನ ಪರಿಶೀಲನೆಗೆ ತೆಗೆದುಕೊಂಡಿದೆ. ಒಂದು ಬೀದರ್ ಔರಾದ್ ರಸ್ತೆಯಲ್ಲಿ ಬಲ್ಲೂರ್ ಹತ್ರ ಒಂದು ಜಾಗ ಇದೆ. ಬೀದರ್ ಸಿಟಿ ಹತ್ರನೇ ಒಂದು ಮಾಮನ್ಕೆರೆ ಜಾಗ ಇದೆ. ಮತ್ತೊಂದು ಕಲಬುರಗಿ ವಿಶ್ವವಿದ್ಯಾಲಯ ಹಾಲಳ್ಳಿ, ಅಲ್ಲಿ ಒಂದು 3 ಜಾಗಗಳು 10 ಎಕರೆ ಬೇಕು. ಇವಾಗ 10 ಎಕರೆ ಮಾತ್ರ ನಮ್ಮ ಇನ್ಸ್ಟಿಟ್ಯೂಟ್ ಬೇಕು. ಇಲ್ಲ, ಅಲ್ಲಿ ಸಾಕಷ್ಟು ಜಮೀನಿದೆ, ಬಟ್ ನಮಗೆ ಬೇಕಾಗಿರೋದು ಕೇವಲ 10, ಇಲ್ಲಾಂದ್ರೆ ಕೊಡ್ಲಿ 10 ಎಕರೆ. ಹೀಗಾಗಿ 3 ಜಾಗಗಳನ್ನ ಪರಿಶೀಲನೆ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಅವರ ತಂಡದ ಜೊತೆಯಲ್ಲಿ, ನಮ್ಮ ಕೇಂದ್ರದ ತಂಡದ ಜೊತೆಯಲ್ಲಿ ಇವತ್ತು ಸ್ಥಳ ಪರಿಶೀಲನೆ ಹೋಗಿದೆ. ಮತ್ತು ಬರುವಂತ ಸಾಲಿನಲ್ಲಿ ಆ ಒಂದು ಸಿಪೆಟ್ ಕಾಲೇಜನ್ನು ಸ್ಟಾರ್ಟ್ ಮಾಡ್ಬೇಕಂತ ಕಲಬುರಗಿ ವಿಶ್ವವಿದ್ಯಾಲಯದ ಹಾಲಹಳ್ಳಿಯಲ್ಲಿ ಇರುವಂತಹ ಬಿಲ್ಡಿಂಗ್ಗಳನ್ನು ಬಳಸಿಕೊಂಡು, ಯೂನಿವರ್ಸಿಟಿ ಬಿಲ್ಡಿಂಗ್ಗಳನ್ನು ಬಳಸ್ಕೊಂಡು ಪ್ರಾರಂಭ ಮಾಡಲಿಕ್ಕೆ ಇವತ್ತು VC ಅವರು ಕೂಡ ಬಂದಿದ್ರು. ಆ ಒಂದು ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭವಾಗಿದೆ. ಹೀಗಾಗಿ ಒಂದು ದೇಶದ ಪ್ರತಿಷ್ಠಿತ ಸಿಪೆಟ್ ಇನ್ಸ್ಟಿಟ್ಯೂಷನ್ ನಮ್ಮ ಬೀದರದಲ್ಲಿ, ನಮ್ಮ ಬೀದರ ಜನರ ಕನಸು ನನಸಾಗ್ತಾ ಇದೆ. ಈ ಅಕಾಡೆಮಿಕ್ ಇಯರ್ ಕಮಿಂಗ್ ಅಕಾಡೆಮಿಕ್ ಆಮೇಲೆ ಕೇಳಿದ್ರೆ ಎಲ್ಲ ಒಂದ್ಸತಿ ಕೇಳಿ ಪ್ರಾರಂಭ ಆಗ್ತಾ ಇದೆ. ಮತ್ತು ಬೀದರ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಒಂದು 78 ಚಿಕ್ಕ ಯೋಜನೆಗಳು, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸುಮಾರು 128 ಕೋಟಿ ವಾಟರ್ ಟೇಬಲ್ ಅನ್ನು ಹೆಚ್ಚು ಮಾಡಬೇಕು ಅನ್ನೋ ಉದ್ದೇಶದಿಂದ
ಮತ್ತು ರೈತರಿಗೆ ಅನುಕೂಲ ಆಗ್ಬೇಕನ್ನುವಂಥ ನೀರಾವರಿ ಯೋಜನೆ ಅನುಕೂಲ ಆಗ್ಬೇಕನ್ನುವಂಥದ್ದನ್ನ ಮತ್ತು ಔರಾದ ತಾಲೂಕಿನಲ್ಲಿ ಸುಮಾರು 32 ಕೆರೆಗಳು 450 ಕೋಟಿಯ ಮಾಂಜರ ನದಿಯಿಂದ ಕೆರೆ ತುಂಬುವ ಯೋಜನೆಯನ್ನು ಕೂಡ ಮುಂಬರುವಂತ ದಿನಗಳಲ್ಲಿ ಅದನ್ನು ಕೂಡ ಈ ಒಂದು ಜಿಲ್ಲೆಯಲ್ಲಿ ನನಸಾಗ್ತದೆ. ಮತ್ತು ಇವತ್ತ ಸಾಯಂಕಾಲ ಮುಖ್ಯಮಂತ್ರಿಗಳು ಬಸವ ಕಲ್ಯಾಣಿನಲ್ಲಿ ಮುಂಬರುವಂತ ದಿನಗಳಲ್ಲಿ ತಲೆ ಎತ್ತಿರುವಂತಹ ಅನುಭವ ಮಂಟಪವನ್ನು ಪ್ರಗತಿ ಪರಿಶೀಲನೆಯನ್ನ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಗೆ ನಾನು ಕೂಡ ಇವತ್ತ ಪ್ರೆಸ್ ಮೀಟ್ ಅನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೀಗಾಗಿ ಶೀಘ್ರದಲ್ಲಿ ಆ ಟೆಂಡರ್ ಪ್ರಕ್ರಿಯೆಯನ್ನ ಮುಗಿಸುವಂತ ಆಶಾಭಾವನೆಯನ್ನ ನಾವೆಲ್ಲರೂ ಹೊಂದಿದ್ದೀವಿ. ಮತ್ತು ಜಿಲ್ಲೆಯ ಜನತೆ ಕೂಡ ಬಸವಣ್ಣನವರ 12ನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ ಭೂಮಿಯಲ್ಲಿ ಹೊಸದಾಗಿ ಅನುಭವ ಇಡೀ ವಿಶ್ವ ದರ್ಜೆಯ ಅನುಭವ ಮಂಟಪವನ್ನ ಕನಸಾಗರದಲ್ಲಿ ಶೀಘ್ರದಲ್ಲಿ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಎಲ್ಲ ಬಸವಾದಿ ಭಕ್ತರ ಬಸವಾದಿ ಅನುಯಾಯಿಗಳಿಗೆ ಭರವಸೆಯನ್ನು ಕೊಡ್ತೀನಿ. ಕಾಂಗ್ರೆಸ್ಸಿನವರು ಯಾವಾಗಲೂ ಕೇಂದ್ರ ಸಚಿವರಿದ್ದಾರೆ, ರಾಜ್ಯ ಸಚಿವರಿದ್ದಾರೆ, ಅಭಿವೃದ್ಧಿ ಕಾರ್ಯ ಏನ್ ಮಾಡಿದ್ದಾರೆ ಅಂತ ಸ್ವಲ್ಪ ನಿಮ್ಮ ಹಳದಿ ಕಣ್ಣಿನಿಂದ ನೋಡುವುದನ್ನು ಬಿಟ್ಟು ಒಬ್ಬ ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಒಪ್ಪಿಕೊಳ್ಳುವಂತ ಸಕಾರಾತ್ಮಕ ಮನಸ್ಸನ್ನ ನೀವು ಬೆಳೆಸ್ಕೊಳ್ಬೇಕನ್ನುವಂಥದ್ದನ್ನ ನಾನು ಹೇಳ್ತೇನೆ. ಕಳೆದ 7.5 ವರ್ಷದಲ್ಲಿ ಒಂದು ನರೇಂದ್ರ ಮೋದಿಯವರ ಸರ್ಕಾರದ ಒಂದು ಆಶೀರ್ವಾದದಿಂದ ಜಿಲ್ಲೆಯಲ್ಲಿ ಅನೇಕ ರಾಷ್ಟ್ರೀಯ ಹೆದ್ದಾರಿಗಳು, ನಗರೋತ್ಥಾನದಲ್ಲಿ ಅಮೃತ ಯೋಜನೆಯಲ್ಲಿ, ಸಣ್ಣ ಸಣ್ಣ ಹೋಬಳಿ ಮಟ್ಟದಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆಗಿರ್ಬೋದು, CRF ನಲ್ಲಿ ಆಗಿರ್ಬೋದು, ನೂರಾರು ಕೋಟಿಯ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದನ್ನ ನಿಮ್ಮ ತಾಲೂಕುಗಳಲ್ಲಿ ನೀವೇ ಹೋಗಿ ಪೂಜೆ ಮಾಡಿದ್ರಿ. ಕನಿಷ್ಠ ಅಷ್ಟಾದರೂ ಭಾವನೆಯನ್ನ ನಿಮ್ಮ ಹತ್ರ ಇರಬೇಕು. ರೈಲ್ವೆಯಲ್ಲಿ ಬೀದರಿಗೆ ಒಳ್ಳೆ ರೀತಿಯ ಸಂಪರ್ಕವನ್ನು ಸಾಧಿಸಿದಂತ ಕೀರ್ತಿ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಸಲ್ತದೆ. ಅನೇಕ ವರ್ಷಗಳಿಂದ ನೆನೆಗುದಿ ಬಿದ್ದಿದಂತ ಬೀದರ್ ಏರ್ಪೋರ್ಟ್ ಅನ್ನ ನೀವೇ ಎಲ್ಲರೂ ಬಂದ್ರೆ ಸಾಕ್ಷಿಯಾಗಿ ಬೀದರ್ ಜಿಲ್ಲೆಗೆ ಲೋಕಾರ್ಪಣೆಯನ್ನ ಮಾಡಿದಂಥದ್ದನ್ನು ಕೂಡ ನಾವು ನೋಡಿದ್ದೇವೆ. ಹೀಗಾಗಿ ನೀವು ಏನೋ ಮಾಡಿಲ್ಲದಿದ್ರು ಕೂಡ ಜಿಲ್ಲೆಯ ಜನತೆ ಮಾಡಿದ್ದನ್ನ ಅನುಭವಿಸಿ ನಮಗೆ ಅಭಿವೃದ್ಧಿಯ ಪಾರ್ಟಿ, ಅಭಿವೃದ್ಧಿಯ ಸಂಸದ, ಅಭಿವೃದ್ಧಿಯ ಸರ್ಕಾರ ಅನ್ನುವಂಥದ್ದನ್ನ ಜನ ಮಾತಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಸರ್ಟಿಫಿಕೇಟ್ ನಮಗೆ ಅವಶ್ಯಕತೆ ಇಲ್ಲ. ಇದು ಅಭಿವೃದ್ಧಿಯ ಕೆಲಸ ಅಷ್ಟೇ. ಇದು ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಕಾಂಗ್ರೆಸ್ಸಿನವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕಾಗ್ತದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗ್ಲಿಕ್ಕೆ ಬಂತು. ಅದರ ಅತಿ ಹೆಚ್ಚಿನ ದೇಶವನ್ನ ಆಡಳಿತವನ್ನು ನಡೆಸಿದರು ನೀವೇ, ಸುಮಾರು 60 ವರ್ಷಗಳ. ಕಳೆದ 7.5 ವರ್ಷದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಜನಧನ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಇರಬಹುದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರಬಹುದು, ಆಯುಷ್ಮಾನ್ ಭಾರತ
ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಪ್ರಧಾನಮಂತ್ರಿ ಉಜಾಲ ಯೋಜನೆ ಇರ್ಬೋದು, ಬೇಟಿ ಬಚಾವೋ ಬೇಟಿ ಪಢಾವೋ, ಇವತ್ತ ಹೆಣ್ಣು ಮಕ್ಕಳ ದಿನಾಚರಣೆ, ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಇರ್ಬೋದು, ಪ್ರತಿಯೊಬ್ಬ ಬಡವರ ಮನೆಯಲ್ಲಿ ಶೌಚಾಲಯ ಕಟ್ಟುವುದಿರ್ಬೋದು. ಹೀಗೆ ನಿಮ್ಮಿಂದ ಏನೇನು ಮಾಡ್ಲಿಕ್ಕೆ ಆಗ್ಲಿಲ್ಲವೋ ದೇಶದ ಜನತೆ ಆ ಅವಕಾಶವನ್ನು ನಮಗೆ ಕೊಟ್ಟಿದೆ. ಹೀಗಾಗಿ ಕಳೆದ 7.5 ವರ್ಷದಲ್ಲಿ ದೇಶದಲ್ಲಿ 80 ಕೋಟಿಗೆ ಹೆಚ್ಚು ಲಾಭಾರ್ಥಿಗಳಾಗಿದ್ದಂತ ಕೀರ್ತಿ ನಮಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಪ್ರಧಾನಮಂತ್ರಿಗಳಿಗೆ ಸಲ್ಲುತ್ತದೆ. ನೀವು ಮಾಡಿಲ್ಲ ಅಂತಾನೆ ಈ ಅವಕಾಶಗಳನ್ನು ನಾವು ಬಳಸ್ಕೊಂಡಿದ್ದೀವಿ. ಕಾಂಗ್ರೆಸ್ಸಿನವರಿಗೆ ಈ ಕಲ್ಪನೆ ಕೂಡ ಬರುವುದಿಲ್ಲ. ಉದಾಹರಣೆ, ಇವತ್ತು ಬೀದರ್ ಜಿಲ್ಲೆಯಿಂದ ರೈಲ್ವೆಗಳನ್ನ ಇವತ್ತಿನಿಂದ ನಿನ್ನೆ ಪ್ರಾರಂಭ ಆಗಿದೆ. ಎಲೆಕ್ಟ್ರಿಫಿಕೇಶನ್ ನಿಮ್ಮ ಕಲ್ಪನೆಯಲ್ಲಿ ಕೂಡ ಬರುವುದಿಲ್ಲ. ಅದು ಏನಂತ ನೀವು ಯೋಚನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಅನೇಕ ಯೋಜನೆಗಳನ್ನ ಭ್ರಷ್ಟಾಚಾರ ರಹಿತವಾಗಿ ಎಲ್ಲಾ ಲಾಭಗಳನ್ನ ನೇರವಾಗಿ ಲಾಭಾರ್ಥಿಗಳ ಖಾತೆಗೆ ಜಮಾ ಮಾಡಿದಂತ ಕೀರ್ತಿಯನ್ನು ನಮ್ಮ ಸರ್ಕಾರಕ್ಕಿದೆ. ನಮಗೆ ಹೆಮ್ಮೆ ಇದೆ. ನಿಮ್ಮ ಕಾಲದಲ್ಲಿ ಯಾವುದೇ ಯೋಜನೆಯನ್ನ ತರಲಿ, ದಲ್ಲಾಳಿಗಳಿಗೆಷ್ಟು, ಮತ್ತೊಬ್ಬರಿಗೆಷ್ಟು, ಬಗರಿ ಹಗರಣಗಳ ಮೇಲೆ ಹಗರಣಗಳ ಮೇಲೆ ಹಗರಣ, ಇದು ಕಾಂಗ್ರೆಸ್ಸಿನ ಗುರುತು ಹಗರಣ. ಹೀಗಾಗಿ ಮೊನ್ನೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾದಂಥ ಈಶ್ವರ್ ಖಂಡ್ರೆ ಅವರು, ಹುಮ್ನಾಬಾದಿನ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಿದ್ರೂ ಕೂಡ ಅಪಾಯ, ಅಧಿಕಾರದ ಇಲ್ಲಿದ್ದರೂ ಕೂಡ ಮತ್ತಷ್ಟು ಅಪಾಯ. ಅದು ಸಂಸ್ಕೃತಿನೇ ಆಗಿದೆ. ಅಧಿಕಾರದಲ್ಲಿದ್ದಾಗ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದಲ್ಲಿ ತೊಡಗುತ್ತದೆ. ಅಧಿಕಾರದ ಇಂದ ಸಮಯದಲ್ಲಿ ಜನರಿಗೆ ದಾರಿ ತಪ್ಪಿಸುವುದು, ಜಾತಿ ಧರ್ಮಗಳನ್ನ ವಿಷ ಬೀಜವನ್ನ ಬಿತ್ತಿ ಸಮಾಜವನ್ನು ಒಡೆಯುವುದು ಮತ್ತು ಸರ್ಕಾರದ ಒಳ್ಳೆಯ ಯೋಜನೆಗಳಿಗೆ ಬಡವರ ಮಧ್ಯದಲ್ಲಿ ಭ್ರಮೆಯನ್ನು ಹುಟ್ಟಿಸುವುದು, ಇದು ಕಾಂಗ್ರೆಸ್ಸಿನ ಚಾಳಿ. ಆದರೆ ಮೊನ್ನೆ ಈಶ್ವರ್ ಖಂಡ್ರೆ ಅವರು ರಾಜಶೇಖರ್ ಪಾಟೀಲ್ ಮಾಡಿದಾಗ ನನ್ಗೆಲ್ಲೋ ಒಂದ್ ಕಡೆ ಬೀದರ್ ಜಿಲ್ಲಾ ಕಾಂಗ್ರೆಸ್ ಬೇ ಮೋಸಮ್ಮೆ ಗರಜನ ಅಂದ್ರೆ ನಾವು ಅವಖಳಿ ಮಳೆ ಅಂತೀವಿ, ಮಾರ್ಚ್ ಏಪ್ರಿಲ್ ನಲ್ಲಿ ಬರೋದು. ಆ ಸಿಡಿಲು ಗುಡುಗು ಮಿಂಚುತ್ತದೆ, ಜನರಿಗೆ ಕಷ್ಟನ ಕೊಡ್ತದ, ರೈತರಿಗೆ ಕಷ್ಟನ ಕೊಡ್ತದ. ಹಾಂಗ ಇವತ್ತು ಬೀದರ್ ಜಿಲ್ಲೆ ಕಾಂಗ್ರೆಸ್ನಲ್ಲಿ ಬೇಮೋಸಮ್ಮೆ ಗರಜ್ನ ತರ ಮೊನ್ನೆ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಆ ಒಂದು ಪ್ರೆಸ್ ಮೀಟ್ ಅನ್ನ ಅಂಶಗಳನ್ನ ನಾನು ನೋಡ್ಕೊಂಡಾಗ ಕಾಂಗ್ರೆಸ್ಸಿನವರು ಮೊನ್ನೆ ನಡೆದಂತ MLC ಚುನಾವಣೆಯ ಅನುಭವಿಸಿದಂತ ನೋವನ್ನ ಇನ್ನೂ ಮರ್ತಿಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಬಹುತೇಕ ಅವ್ರ ಜೀವನದಲ್ಲಿ ಆ ನೋವನ್ನ ಮರಿಲಿಕ್ಕಿಲ್ಲ ಅನ್ನೋದು ಕೂಡ ಒಂದ್ ಕಡೆ ಅನಿಸ್ತಾ ಇದೆ. ಕಾಂಗ್ರೆಸ್ನವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ರು, MLC ಎಲೆಕ್ಷನ್ ಅಂದ್ರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಅದು ನಮ್ಮ ಚುನಾವಣೆ, ನಾವು ಮಾಡ್ತೀವಿ ಅಂತ. ಅಷ್ಟೇ ಅಲ್ಲ, ಆ MLC ಎಲೆಕ್ಷನ್ ಅನ್ನ ರಾಜಶೇಖರ್ ಪಾಟೀಲ್ರು
ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ದಿಕ್ಸೂಚಿ ಅಂತ ಮೊನ್ನೆ ರಾಜಶೇಖರ್ ಪಾಟೀಲ್ರೆ ಈಶ್ವರ ಖಂಡ್ರೆ ಅವರೇ ಮಾತೆತ್ತಿದ್ರೆ 60 ವರ್ಷದಿಂದ ನಮ್ಮ ತಂದೆಯವರು ಶಾಸಕರಾಗಿದ್ರು, ಸಚಿವರಿದ್ರು. ನಾವುಗಳು ಕೂಡ 3 ಸರ್ತಿ 4 ಸರ್ತಿ ಗೆದ್ದಿ ಶಾಸಕರಾಗಿದ್ದೀವಿ, ಸಚಿವರಾಗಿದ್ದೀವಿ. MLC ಚುನಾವಣೆ ಮತದಾರರು ಯಾರಿರ್ತಾರೆ ಮತ್ತು ಆ ಚುನಾವಣೆ ಹ್ಯಾಂಗ್ ನಡೀತಿದೆ ಅನ್ನುವಂಥದ್ದನ್ನ ನಾನು ಹೇಳುವಂತ ಅವಶ್ಯಕತೆ ಇಲ್ಲ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಜನಮಾನಸದಲ್ಲಿರುವಂತಹ ಭಾವನೆಗಳನ್ನ ಯಾರಿಗೆ ಆಶೀರ್ವಾದ ಮಾಡಬೇಕು ಮಾಡ್ತಾರೆ. ದಯಮಾಡಿ ಈ MLC ಚುನಾವಣೆಯಲ್ಲಿ ಗೆದ್ದಿ ದಿಕ್ಸೂಚಿ ಅಂದ್ರೆ ನಿಮಗೆ ಒಳ್ಳೇದಾಗಲಿ ಅನ್ನುವಂಥದ್ದನ್ನ ಮಾತ್ರ ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾನೇನು ಹೇಳಕ್ ಹೋಗುದು. ರಾಜಶೇಖರ್ ಪಾಟೀಲ್ರು ತಾಲೂಕ್ ಸ್ತರದ ಅಧಿಕಾರಿಗಳ ಸಭೆಗಳಲ್ಲಿ ಅಧಿಕಾರಿಗಳಿಗೆ ದಮ್ ಕೊಡೋದಾಗ್ಲಿ, ನಾವು ಕೂಡ ಮುಂದೆ ಅಧಿಕಾರದಲ್ಲಿ ಬರ್ತೀವಿ ಅನ್ನುವಂಥದ್ದನ್ನ ಹೇಳಿ ಹೆದರಿಸೋದಾಗ್ಲಿ, ಇದನ್ನ ನಾನು ಖಂಡಿಸ್ತೇನೆ. ಮತ್ತು ನಿಮ್ಮ ಅಧಿಕಾರದಲ್ಲಿ ಬರುವಂತ ಕನಸು ನನಸಾಗ್ಲಿಕ್ಕೆ ನಾವು ಬಿಡುವುದಿಲ್ಲ. ಕೇಂದ್ರದ ಸರ್ಕಾರದ ಯೋಜನೆಗಳು, ರಾಜ್ಯ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ಉತ್ತಮವಾದಂತಹ ಆಡಳಿತವನ್ನು ಮುಂದಿಟ್ಕೊಂಡು ಖಂಡಿತವಾಗಿ 2023 ಕೂಡ ಮತ್ತೊಮ್ಮೆ ಕರ್ನಾಟಕದ ಸೇವೆಯನ್ನು ಮಾಡಲಿಕ್ಕೆ ಜನ ನಮ್ಮನ್ನ ಆಶೀರ್ವಾದವನ್ನ ಮಾಡ್ತದೆ. ಅಷ್ಟೇ ಅಲ್ಲ, ರಾಜಶೇಖರ್ ಪಾಟೀಲ್ರೆ ನಮ್ಮ ಮುಖಂಡರ ಪರೋಕ್ಷವಾಗಿ ಉಲ್ಲೇಖವನ್ನ ಮಾಡಿ, ನಮ್ಮ ಕಾರ್ಯಕರ್ತರ ಪರೋಕ್ಷವಾಗಿ ಉಲ್ಲೇಖವನ್ನ ಮಾಡಿ, ಪ್ರೆಸ್ ಮೀಟ್ ಅನ್ನ ಮಾಡಿ, ಇದು ಆರೋಗ್ಯಕರವಾದಂತ ರಾಜಕಾರಣ ಅಲ್ಲ. ಜನ ನಿಮ್ಮನ್ನ ಜನಸೇವೆಯನ್ನ ಮಾಡಲಿಕ್ಕೆ ಆಶೀರ್ವಾದವನ್ನು ಮಾಡಿದರೆ, ನಾವು ನಿಮ್ಮ ಕ್ಷೇತ್ರದಲ್ಲಿ ವಿರೋಧದಲ್ಲಿ ಇರ್ಬೋದು, ನಿಮ್ಮ ಸೇವೆಗೆ ಸೀಮಿತವಾಗಿ ನೀವು ಸೇವೆಯನ್ನ ಮಾಡಿ, ನಿಮ್ಮ ಜನ ವಿರುದ್ಧವಾದಂತ ನೀತಿಗಳಿಗೆ ಆ ನಿಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಪಕ್ಷ ಜನಜಾಗೃತಿಯನ್ನು ಮಾಡುವಂತ ಜವಾಬ್ದಾರಿಯನ್ನು ನಮ್ಮ ಕಾರ್ಯಕರ್ತರ ಮೇಲೆ, ನಮ್ಮ ಮುಖಂಡರ ಮೇಲೆ. ಅದನ್ನೇ ಮಾಡ್ತೀವಿ. ಆ ಕಾರಣಕ್ಕಾಗಿ ನೀವು ಇಂತಹ ಒಂದು ಕೀಳಮಟ್ಟದ ಯೋಚನೆಯನ್ನ ಮಾಡೋದನ್ನ ಬಿಟ್ಟು ಆರೋಗ್ಯಕರವಾದಂತಹ ವಾತಾವರಣದಲ್ಲಿ ರಾಜಕಾರಣವನ್ನು ಮಾಡಬೇಕು ಅನ್ನುವಂಥದ್ದನ್ನ ನೀವು ಮಾಡಿ, ನಾವು ಮಾಡ್ತೀವಿ. ಧಮ್ಕಿ ಯಾರು ಅಂಜುದಿಲ್ಲ, ಯಾರು ಜಗ್ಗುದಿಲ್ಲ. ಆ ದಿನಗಳು ಹೋದು, ನಮ್ದು ಹೋದು, ನಿಮ್ದು ಹೋದು. ಅದಕ್ಕ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸವನ್ನಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಮೇಲೆ ಅಡಿಯಲ್ಲಿ ನಮ್ಮ ಜನಪ್ರತಿನಿಧಿಯಾಗಿ ಜವಾಬ್ದಾರಿಗಳನ್ನ ಮಾಡಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೇನೆ. ಈಶ್ವರ ಖಂಡ್ರೆ ಅವರು, ರಾಜಶೇಖರ್ ಪಾಟೀಲ್ ಅವರು ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮೊದಲೇ ಹೇಳಿದ ಡಬಲ್ ಇಂಜಿನ್ ಸರ್ಕಾರ ಸಾಧನೆಗಳನ್ನ ಮಾಡಿ ದೇಶದ ಪ್ರತಿಯೊಬ್ಬನಿಗೆ ಸರ್ಕಾರದ ಸವಲತ್ತುಗಳನ್ನ ಕೊಟ್ಟು ದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯನ್ನು ಪಡಿಸಿ ಪರಿಸರವನ್ನು ಉಳಿಸಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ವಿಶ್ವದ ಅಗ್ರ ವ್ಯಕ್ತಿಯಾಗಿದ್ದಾರೆ. ಇದು ಸುಮ್ಮನೆ ಬರಲ್ಲ.
ವರ್ಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಆದಾಗ ಮಾತ್ರ ವಿಶ್ವದ ಅತ್ಯಂತ ಪ್ರಬಲ ನಾಯಕ ಅನ್ನುವಂಥದ್ದನ್ನ ಇವತ್ತು ವಿಶ್ವವನ್ನು ಕೊಂಡಾಡ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಡಬಲ್ ಇಂಜಿನ್ ಸರ್ಕಾರ. ಆದರೆ ಪಾಪ ನಿಮ್ಮ ಒಂದು ಕೇಂದ್ರದ ಇಂಜಿನ್ ಈಗಾಗಲೇ ದೇಶದಲ್ಲಿ ಗುಜಾರಿಗೆ ಸೇರಿಬಿಟ್ಟಿದೆ. ಕಬಡ ಅಂತಾರಲ್ಲ, ಗುಜಾರಿಗೆ ಮೂಲೆ ಗುಂಪಾಗ್ಬಿಟ್ಟಿದೆ ಕೇಂದ್ರದ ಇಂಜಿನ್. ಕರ್ನಾಟಕದಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಇಂಜಿನು, ಒಂದು ಇಂಜಿನು ಕನಕಪುರದಲ್ಲಿ ಡಿಸ್ಮ್ಯಾಂಟಲ್ ಆಗಿ ಬಿದ್ದಿದೆ. ಅದರದ್ದು ಗೇರ್ ಬಾಕ್ಸು ಬಾದಾಮಿನ ಮೈಸೂರಲ್ಲಿ ಉಳ್ಕೊಂಡು ಬಿಟ್ಟಿದೆ. 2 ಸೈಲೆನ್ಸರ್ಗಳು ಬೀದರ್ ಜಿಲ್ಲೆ ಡಿಸ್ಮೆಂಟಲ್ ಆಗಿದೆ. ಹೀಗಾಗಿ ನಿಮ್ಮ ಇಂಜಿನು, ನಿಮ್ಮ ಗೇರ್ ಬಾಕ್ಸ್, ನಿಮ್ಮ ಸೈಲೆನ್ಸರ್ಗಳು ಜೋಡಿಸೋದ್ರಷ್ಟೊಳಗಾಗಿ 2023ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಪ್ರಚಂಡ ಬಹುಮತದಿಂದ ಜನ ಆಶೀರ್ವಾದ ಮಾಡ್ತಾರೆ ಅನ್ನುವಂಥದ್ದನ್ನ ಕೇವಲ ಆತ್ಮವಿಶ್ವಾಸವಲ್ಲ, ಒಂದು ಪ್ರಾಕ್ಟಿಕಲ್ ಅನುಭವ ಕೂಡ ನಾನು ಹೇಳ್ತೀನಿ. ಇವತ್ತು ಅವ್ರು ಬಾರ್ ಅಂತ ನೋಡಿದ್ರೆ ಹತಾಶರಾಗಿದ್ದಾರೆ ಅಂತ ಅನಿಸ್ತದ. ಡಬಲ್ ಇಂಜಿನ್ ಅಂತ ಈಶ್ವರ್ ಖಂಡ್ರೆ ಅವರು ರೈತರ ಯೋಜನೆದಂತ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಷಯದಲ್ಲಿ ರೈತರಿಗೆ ದಾರಿ ತಪ್ಪಿಸುವಂತ ಕೆಲಸ ಮತ್ತು ರೈತರಿಗೆ ನಿರಾಸೆ ಮೂಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. 2016-17ರಿಂದ ಇಲ್ಲಿಯವರೆಗೆ 21-22ರವರೆಗೆ ದೇಶದಲ್ಲಿಯೇ ನಮ್ಮ ಜಿಲ್ಲೆಯ ರೈತರ ಒಂದು ಆಸಕ್ತಿಯಿಂದ, ಬ್ಯಾಂಕ್ಗಳ ಒಂದು ಸಹಕಾರದಿಂದ, ಇಲಾಖೆ ಅಧಿಕಾರಿಗಳ ಒಂದು ಕಾರ್ಯಪ್ರವರ್ತದಿಂದ ದೇಶದಲ್ಲಿ ನಾವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನೋಂದಣಿ ಮಾಡಿಸೋದ್ರಲ್ಲಿ ನಂಬರ್ 1. ಅತಿವೃಷ್ಟಿ, ಅನಾವೃಷ್ಟಿ ಬಂದು ಬೆಳೆ ಹಾನಿ ಆದಾಗ ಇನ್ಶೂರೆನ್ಸ್ ಹಣವನ್ನ ಕೂಡ ಪಡೆದುಕೊಳ್ಳೋದ್ರಲ್ಲಿ ನಮ್ಮ ಬೀದರ್ ಜಿಲ್ಲೆ ನಂಬರ್ 1. ಈಶ್ವರ್ ಖಂಡ್ರೆ ಅವರೇ, ಇದು ಇನ್ಶೂರೆನ್ಸ್ ಇದೆ, ಹಾನಿಯಾದ ರೈತರಿಗೆ ಮಾತ್ರ ಪರಿಹಾರವನ್ನ ಸಿಗ್ತದೆ. ಇದು ಕನಿಷ್ಠ ಈ ವಿಷಯವನ್ನು ನಿಮಗೆ ತಿಳಿದಿರಲೇಬೇಕನ್ನುವಂಥದ್ದನ್ನ ನಾನು ಅನ್ಕೊಂಡಿದ್ದೇನೆ. ಮೊನ್ನೆ ನಮ್ಮ ಪತ್ರಿಕೆಗೋಷ್ಠಿಯಲ್ಲಿ 17-18 ಸಾಲಿನಲ್ಲಿ ರೈತರಿಗೆ ಹಣ ಬರಲಿಲ್ಲ, ಹಗರಣ ಆಗಿದೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದೆ. ಮೊನ್ನೆ ಈಶ್ವರ್ ಖಂಡ್ರೆ ಅವರೇ 17-18ರಲ್ಲಿ ರಾಜ್ಯದಲ್ಲಿ ನಿಮ್ಮ ಕಾಂಗ್ರೆಸ್ ಹಗರಣದ ಸರ್ಕಾರ ಇತ್ತು. ತಾವು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರುಗಳಾಗಿದ್ರಿ. ಇದಕ್ಕೂ ನೀವು ರೈತರಿಗೆ ಇದ್ರ ಉತ್ತರ ನೀವೇ ಕೊಡ್ಬೇಕೀಗ. ಸರ್ಕಾರ ಅಧಿಕಾರದಲ್ಲಿದ್ದವರು ನೀವು. ಇದಕ್ಕ ವಿಮೆ ಕಂಪನಿಗಳ ಮೇಲಾಗಲಿ, ಹಿಂದಿನ ಸರ್ಕಾರದ ಮೇಲಾಗಲಿ ನೀವು ಗೂಬೆ ಕೊಡಿಸುವಂತ ಕೆಲಸ, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್, ಈಶ್ವರ ಖಂಡ್ರೆ ರಾಜಕಾರಣ ಡಬಲ್ ಸ್ಟ್ಯಾಂಡರ್ಡ್ ಇದೆಯೋ ಅದು ಬೀದರ್ ಜಿಲ್ಲೆ ಜನತೆ ಅವ್ರಿಗೆ ಗೊತ್ತಿದೆ. ಹೀಗಾಗಿ ಕಳೆದ 5 ವರ್ಷಗಳಲ್ಲಿ ಬೀದರ್ ಜಿಲ್ಲೆಗೆ ಸುಮಾರು 450 ಕೋಟಿಯಿಂದ 500 ಕೋಟಿ ಹಣವನ್ನ ನಮ್ಮ ರೈತರಿಗೆ ಈಗಾಗಲೇ ಅವರು ಲಾಭವನ್ನು ಪಡೆದುಕೊಂಡಿದ್ದಾರೆ. ತಾವು ಪದೇ ಹೇಳ್ತೀರಿ ಸರ್ಕಾರದ ಹಣ ಜಾಸ್ತಿ ಹೋಗಿ ರೈತರಿಗೆ ಕಮ್ಮಿ ಬರ್ತದೆ. ನಮ್ಮ ಸರ್ಕಾರದ ಉದ್ದೇಶ ರೈತರ ಕಡಿಮೆ ಪ್ರೀಮಿಯಂನಲ್ಲಿ
ರೈತರಿಗೆ ಒದಗಿಸಬೇಕನ್ನುವಂಥ ಸದುದ್ದೇಶದಿಂದ ನಾವು ಆ ಯೋಜನೆಯನ್ನ ತಂದಿದ್ದಿದೆ. ಹೀಗಾಗಿ ಈ ವರ್ಷವೂ ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು 87,000 ರೈತರಿಗೆ ಈಗಾಗಲೇ 19 ಕೋಟಿ ಹಣವನ್ನು ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಇನ್ನೂ ಸುಮಾರು 37,000 ರೈತರ ಖಾತೆಗೆ ಬರುವಂತಹ 15 ದಿವಸಗಳ ಒಳಗಾಗಿ ಮೊನ್ನೆ ನಾನು ಬೆಂಗಳೂರಿನಲ್ಲಿ ಸಭೆಯನ್ನು ನಡೆಸಿದಾಗ ಆ ಭರವಸೆಯನ್ನ ಕೊಟ್ಟಿದ್ದಾರೆ. ಕ್ರಾಪ್ ಕಟಿಂಗ್ ಆದ್ಮೇಲೆ ಸುಮಾರು ನಮ್ಮ ಜಿಲ್ಲೆಯ ರೈತರಿಗೆ ಇನ್ನೂ 75 ಕೋಟಿ ಹಣವನ್ನು ನಮ್ಮ ರೈತರ ಖಾತೆಗೆ ಜಮಾ ಆಗುವುದಿದೆ. ಅಷ್ಟೇ ಅಲ್ಲ, ಈ ವರ್ಷ ಕರ್ನಾಟಕ ಸರ್ಕಾರದ ವತಿಯಿಂದ SDRF ನಲ್ಲಿ ಸುಮಾರು 18 ಲಕ್ಷ ರೈತರಿಗೆ 1,252 ಕೋಟಿ ಹಣವನ್ನು ರೈತರ ಖಾತೆಗೆ ಜಮಾ ಮಾಡಲಾಗಿದೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ 97 ಕೋಟಿ ಹಣವನ್ನು ಜಮಾ ಮಾಡಿದೆ ಅಂತ ಇವತ್ತು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಆ ಸುದ್ದಿಯನ್ನ ಬಂದಿದೆ. ದಯಮಾಡಿ ಜಿಲ್ಲೆಯ ರೈತರು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನು ಅನುಸರಿಸುವಂತಹ ಈಶ್ವರ್ ಖಂಡ್ರೆ ಅವರ ಮಾತಿಗೆ ಗಮನ ಕೊಡಲಾರ್ದೇ ತಾವು ಈ ಒಂದು ಒಳ್ಳೆ ಯೋಜನೆಯನ್ನ ಅದರ ಮೇಲೆ ವಿಶ್ವಾಸವನ್ನಿಟ್ಟು ಮುಂದುವರಿಸಬೇಕು ಅನ್ನುವಂಥದ್ದನ್ನ ಕೂಡ ನಾನು ಹೇಳ್ತೀನಿ. ಕೇವಲ ಈಶ್ವರ್ ಖಂಡ್ರೆ ಅವರು ವಿಧಾನಸಭೆಯಲ್ಲಿ ನಿಂತು ಪ್ರಚಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಮಾತಾಡುವುದಲ್ಲ, ದಿನನಿತ್ಯ ರೈತರ ಸಮಸ್ಯೆಗಳನ್ನ ಆಲಿಸಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಮಾಡಿದ್ರೆ ನಿಮ್ಮ ಮೇಲೂ ಕೂಡ ಜವಾಬ್ದಾರಿ ಇದೆ. ನೀವೇ ಜವಾಬ್ದಾರಿ ಮೇಲೆ ಇಲ್ಲ ಅಂತೇನು. ಹೀಗಾಗಿ ರೈತರಿಗೆ ಭ್ರಮೆ ಹುಟ್ಟಿಸುವುದನ್ನು ಬಿಟ್ಟು ಎಲ್ಲರೂ ಸೇರ್ಕೊಂಡು ರೈತರ ಏಳಿಗೆಗೆ ನಾವೆಲ್ಲರೂ ಶ್ರಮಿಸೋಣ ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಮತ್ತೊಂದು, ಕಲ್ಯಾಣ ಕರ್ನಾಟಕದಲ್ಲಿ ಸ್ವಾಭಿಮಾನ ಯಾತ್ರೆಯನ್ನ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಗೆ ನೆನಪಿರಬಹುದು, ಸಿದ್ದರಾಮಯ್ಯ 2013ರಲ್ಲಿ ನಮ್ಮ ನಡೆ ಕೃಷ್ಣ ಕಡೆ ಅಂದ್ರೆ ಈ ಭಾಗದಲ್ಲಿರುವಂತಹ ಕೃಷ್ಣ ನದಿಯ ನೀರಾವರಿ ಯೋಜನೆಗಳನ್ನ ನಾವು ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ 20,000 ಕೋಟಿ ಹಣವನ್ನು ನಾವು ಬಜೆಟ್ ನಲ್ಲಿ ಮೀಸಲಿಟ್ಟು ಈ ಯೋಜನೆಗಳನ್ನು, ಈ ಭಾಗದ ನೀರಾವರಿ ಯೋಜನೆಗಳನ್ನು ನಾನು ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದರು. ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರೆ 2013ರಲ್ಲಿ. ಆದ್ರೆ ಈ ಭಾಗದ ನೀರಾವರಿ ಯೋಜನೆಗೆ ಎಷ್ಟು ಹಣ ಇಟ್ಟಿದ್ದೀರಿ ಅನ್ನುವಂಥದ್ದನ್ನ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಕೇವಲ 7,000 ರೂಪಾಯಿ ಮಾತ್ರ, 7,000 ಕೋಟಿ ಮಾತ್ರ ಮಾಡಿದ್ರಿ. ಮತ್ತೊಮ್ಮೆ ಇಂತಹ ಒಂದು ನಿಮ್ಮ ಸುಳ್ಳು ಪಾದಯಾತ್ರೆಗೆ ಇಲ್ಲಿನ ಜನ ಭರವಸೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕೂಡ ನಾನು ನಿಮ್ಮೆಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ರೈತರ ಕಬ್ಬಿನ ವಿಷಯದಲ್ಲಿ ರಾಜಶೇಖರ್ ಪಾಟೀಲ್ ಆಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ ಮೊಸಳೆ ಕಣ್ಣಿ ನೀರು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಹೇಳ್ತೀವಿ. 2017ರಲ್ಲಿ ಅಂದಿನ
ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅಭಿವೃದ್ಧಿ ಕಾರ್ಯಗಳ ಪ್ರವಾಸಕ್ಕೋಸ್ಕರ ಬರುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರು ಹುಮನಾಬಾದ್ನಲ್ಲಿ ಹೈವೇನ ರಸ್ತೆ ರೋಕು ಮಾಡಿದರು. ಅವತ್ತು ತಾವೇ ಜಿಲ್ಲಾ ಉಸ್ತುವಾರಿ ಸಚಿವರಿದ್ರಿ. ಆ ಧರಣಿ ನಿರತ ರೈತರ ಮಧ್ಯದಲ್ಲಿ ಹೋಗಿ ನೀವು ಒಂದಿನ ಜಿಲ್ಲಾಧಿಕಾರಿಗಳು ಇಲ್ಲ ಮುಖ್ಯಮಂತ್ರಿಗಳು ಬಂದು ಹೋದ್ಮೇಲೆ ನಾವು 2300 ರೂಪಾಯಿಗಳನ್ನ ಪ್ರತಿ ಟನ್ನಿಗೆ ಕೊಡಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ರಿ. ಮೊನ್ನೆ ಈಶ್ವರ ಖಂಡ್ರೆ ಅವರೇ ಆ ವರ್ಷ ಕೊಡಿಸಿದಷ್ಟು ನೀವು ಹೇಳ್ಬೇಕು. ಇವತ್ತು ಕೇವಲ ಪ್ರತಿ ಟನ್ನಿಗೆ 1800 ಮಾತ್ರ ಕೊಡಿಸಿದ್ರಿ. ಇವತ್ತು ಮೊಸಳೆ ಕಣ್ಣೀರು ಹಾಕ್ತೀರಾ? ಅಷ್ಟೇ ಅಲ್ಲ, ಈ ಜಿಲ್ಲೆಯಲ್ಲಿ ರೈತರ ಕಬ್ಬಿನಗೋಸ್ಕರ ಶುಗರ್ ಫ್ಯಾಕ್ಟರಿಗಳ ಮಾಲೀಕರು ಚೇರ್ಮನ್ಗಳ ಮೇಲೆ ಒತ್ತಡವನ್ನ ಹೇರಿ ಕಳೆದ ವರ್ಷ 2021ರಲ್ಲಿ 2250 ಕೊಡಿಸಿದಂತ ಹೆಮ್ಮೆ ಆ ಶ್ರೇಯಸ್ಸು ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳಿಗೆ ಹೋಗ್ತದೆ. ಫ್ಯಾಕ್ಟರಿ ಮಾಲೀಕರ ಸಭೆಗೆ ಕರೆದಾಗ ಒಂದಾದರೂ ದಿವಸ ಈಶ್ವರ ಖಂಡ್ರೆ ನೀವು ಹಾಜರಿದ್ರ? ಇಲ್ಲ. ಈಶ್ವರ ಖಂಡ್ರೆ ಅವರೇ ಹೇಳಿದ್ರಿ ಈ ವರ್ಷ 2500 ರೂಪಾಯಿ ಪ್ರತಿ ಟನ್ನಿಗೆ ಕೊಡಿಸಬೇಕು ಅಂತ. ನಿಮ್ಮ ತಮ್ಮನದೇ MJSSK ಫ್ಯಾಕ್ಟರಿ ಇದೆ. ದಯಮಾಡಿ ನಿಜವಾದಂತ ರೈತ ಕಬ್ಬು ಬೆಳೆಗಾರ ಮೇಲೆ ನಿಮ್ಮ ಕಾಳಜಿ ಇದ್ರೆ 2500 ಪ್ರತಿ ಟನ್ನಿಗೆ ಕೊಡಿಸಿ ಮಾದರಿಯಾಗಿ ನಾನು ನಿಮ್ಗಳನ್ನ ಅಭಿನಂದಿಸ್ತೇನೆ. ರೈತರ ಪರವಾಗಿ ನಿಮ್ಮನ್ನ ಹೊಗಳ್ತೇನೆ. ಸುಮ್ಮನೆ ಯಾವುದೋ ದಿಕ್ಕು ತಪ್ಪಿಸುವಂತ ಕಾರ್ಯವನ್ನ ಮಾಡಿದ್ರೆ ಅದಕ್ಕೆ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರ್ತದೆ ಅನ್ನುವಂಥದ್ದನ್ನ ಕೂಡ ನಾನಿಲ್ಲಿ ಹೇಳಬೇಕಾಗ್ತದೆ. ಅಷ್ಟೇ ಅಲ್ಲ, ಹುಮನಾಬಾದಿನ ಶಾಸಕರಾದಂತಹ ರಾಜಶೇಖರ್ ಪಾಟೀಲ್ರು ಇತ್ತೀಚಿನ ದಿನಗಳಲ್ಲಿ BSSK ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಕುರಿತು ಬಹಳಷ್ಟು ಕರುಣೆ, ಅನುಕಂಪ ತೋರಿಸ್ತಾ ಇದ್ದಾರೆ. ಮೊನ್ನೆ ರಾಜಶೇಖರ್ ಪಾಟೀಲ್ರೆ, ನೀವು ನಿಮ್ಮ ತಮ್ಮ ಆ ಒಂದು ಕಾರ್ಖಾನೆಯ ಡೈರೆಕ್ಟರ್ ಆಗಿದ್ರಿ. ಅವಕಾಶ ಸಿಕ್ಕಿತ್ತು. ಆದ್ರೆ ಅವತ್ತು ಏನೇನು ಮಾಡಿದ್ರಿ ಅನ್ನುವಂಥದ್ದನ್ನ ಬೀದರ್ ಜಿಲ್ಲೆಯ ರೈತರಿಗೆ ಗೊತ್ತಿಲ್ಲ ಅಂತೀರಾ? ನೀವು ಡೈರೆಕ್ಟರ್ ಆಗಿದ್ದಾಗ DCC ಬ್ಯಾಂಕಿಗೆ ಸಾಲ ಕೊಡಬಾರ್ದು ಅನ್ನುವಂಥ ಒತ್ತಡವನ್ನು ಹೇರಿದ್ದನ್ನ ಕೂಡ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರರು ಮರ್ತಿಲ್ಲ. ಬ್ಯಾಂಕಿಗೆ ಪತ್ರವನ್ನು ಬರೆದು HNTಗೆ ಹಣವನ್ನು ಕೊಡಬಾರದು ಅನ್ನುವಂಥದ್ದನ್ನ ವಿಳಂಬ ಮಾಡಿದಂಥದ್ದನ್ನು ಕೂಡ ಬೀದರ್ ಜಿಲ್ಲೆ ಕಬ್ಬು ಬೆಳೆಗಾರ ಮರ್ತಿಲ್ಲ. ಭ್ರಷ್ಟಾಚಾರದ ನೆಪವನ್ನು ಒಡ್ಡಿ ಅವತ್ತು ಇಂತಹ ವ್ಯವಹಾರ ಮಾಡುವುದು ಬದಲಾಗಿ ಅವತ್ತಿನ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಲ್ಲಿ ತಾವುಗಳು ಕೂಡ ಇದ್ರಿ. ಭ್ರಷ್ಟಾಚಾರ ನಡೀಲಿಕ್ಕೆ ಬಿಡಲಾಗತ್ತೆ ನೋಡ್ಕೊಂಡು ಅವಕಾಶವನ್ನು ಬಳಸ್ಕೊಂಡು BSSK ಒಂದು ವೇಳೆ ನಡೆಸಿದ್ರೆ ಇವತ್ತು BSSK ಪರಿಸ್ಥಿತಿ ಈ ರೀತಿ ಇರ್ತಿರ್ಲಿಲ್ಲ. ಅಂದಿನ ಅಧ್ಯಕ್ಷ ಸಂಜಯ್ ಖೇಣಿ ಅವರು ನಿಮ್ಮೆಲ್ಲರ ಕಿರುಕುಳದಿಂದ, ಕಾಟದಿಂದ ಹದ್ದಾರಲ್ಲಿ ರಾಜೀನಾಮೆಯನ್ನು ಪಡೆದ್ರಿ. ನಿಮ್ಮ ಭಟ್ಟರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರಿ. ಎಷ್ಟು ನುರಿದ್ರಿ ಗೊತ್ತ? ಕೇವಲ 15,000 ಮಾತ್ರ. ನಂತರ ಬಂದು ಬಿತ್ತು.
ಅದಕ್ಕೆ ಮಾನ್ಯ ರಾಜಶೇಖರ್ ಪಾಟೀಲ್ರೆ ಇಂತಹ ಒಂದು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನ ಒಬ್ಬ ಜನಪ್ರತಿನಿಧಿಗೆ ಶೋಭಿತರುವಂತದಲ್ಲ. ನಿಜವಾದಂತ ಕಾಳಜಿ ಇದ್ರೆ ಸಲಹೆ ಕೊಡಿ, ಎಲ್ಲರೂ ಸೇರ್ಕೊಂಡು ಮಾಡುವಂತ ಜವಾಬ್ದಾರಿ ಇದೆ, ಆಡಳಿತ ಪಕ್ಷದ ಜವಾಬ್ದಾರಿ ಇದೆ, ಅಷ್ಟೇ ಈಕ್ವಲ್ ಆಗಿ ವಿರೋಧ ಪಕ್ಷದವರದು ಕೂಡ ಇದೆ. ನಿಜವಾದಂತ ಕಾಳಜಿಗೆ ನಾವೆಲ್ಲರೂ ಸ್ಪಂದಿಸೋಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹೋದ ವರ್ಷ ನಮ್ಮ ಸರ್ಕಾರ 1500 ಕೋಟಿ ಹಣವನ್ನು ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿತ್ತು. ಏನು ಖರ್ಚಾಗಿಲ್ಲ. ಈಶ್ವರ್ ಖಂಡ್ರೆ ಅವರೇ, ಸುಮಾರು 800 ಕೋಟಿ ಮೇಲ್ಪಟ್ಟ ಹಣವನ್ನ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳಿಗೆ, ಕೆಲಸಗಳಿಗೆ ಖರ್ಚಾಗಿದೆ. ಬರುವಂತ ದಿನಗಳಲ್ಲಿ ಸಂಪೂರ್ಣವಾಗಿ 15 ಕೋಟಿ ಹಣವನ್ನ ಖರ್ಚು ಮಾಡುವಂತ ಸಾಮರ್ಥ್ಯ, ಇಚ್ಛಾಶಕ್ತಿ ನಮ್ಮ ಸರ್ಕಾರಕ್ಕಿದೆ. ನಾವು ಮಾಡ್ತೀವಿ ಅನ್ನೋದು ಮಾರ್ಚ್ ಅಂತ ಏನಾಗ್ತದೆ, 800 ಡಿಸೆಂಬರ್ ತಿಂಗಳ ಒಳಗಡೆ 800 ಕೋಟಿ ನಾನು ಅವ್ರ ಡಾಕ್ಯುಮೆಂಟ್ ಕೊಟ್ಟಿದ್ದೇನೆ. ನಾನು 800 ಕೋಟಿ ಮಾಡಿದ್ದೇನೆ. ಡಾಕ್ಯುಮೆಂಟ್ ನಿಮ್ಗೆ ನಾಳೆ ನಾನು ಮೇಲ್ ಮಾಡ್ಬಿಡ್ತೀನಿ. ನಾನು ಅಥೆಂಟಿಕ್ಕಾಗಿ ಮಾತಾಡ್ತೀನಿ. ನಾನು ಕಾಪಿ ಕೊಡ್ತೀನಿ ಅಂತೆ. ನಾನು ಇವತ್ತು ನಿನ್ನೆ ಲೇಟೆಸ್ಟ್ ಡಿಸೆಂಬರ್ ತನಕ ಖರ್ಚಾಗಿದ್ದಲ್ಲ ಹೇಳ್ತೀನಿ. ಪ್ರಶ್ನೆ ಕಾಣಿಲ್ಲ, ಇದು ಕೇಳ್ರಿ, ಅದು ಹೇಳ್ತೀನಿ. ನಾನು ಹೇಳಲ್ಲಂತ ನಾನು ಇದು ಮುಗಿಸ್ಬೇಕು ಹೇಳ್ತೀನಿ. 800 ಕೋಟಿದ ನಾನು ಡಾಕ್ಯುಮೆಂಟ್ ತಂದು ಕೊಡ್ತೀನಿ ನಿಮ್ಗೆ. ನಾವೇನಿದೆ ನಮ್ಮ ಮನೆಯಲ್ಲಿ ನಮ್ಗೇನು ಯಾವ್ದಾದ್ರು ಭವಿಷ್ಯ ಹೇಳ್ತದ ಅಂಕಿಅಂಶ ಅಲ್ಲ. ಅವರು ಯಾವ್ದಾರ ಒಂದು ಆಧಾರ ಇಟ್ಕೊಂಡು ತಗೊಂಡಿದ್ರು ಹೇಳ್ತೀನಿ. ಆಮೇಲೆ ಹೇಳ್ತೀನಿ, ಮುಂದೆ ಬರ್ತೀನಿ. ನಾವು ಬಿಜೆಪಿಯವರು ಜವಾಬ್ದಾರಿಯಿಂದ ಅತಿವೃಷ್ಟಿಯ ಸಮಯದಲ್ಲಾಗಲಿ, ಕೊರೋನಾದ ಕಷ್ಟದ ಸಂದರ್ಭದಲ್ಲಾಗಲಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ, ಮುಖಂಡರು, ಜನಪ್ರತಿನಿಧಿಗಳು ಜನರ ಮಧ್ಯದಲ್ಲಿ ನಿಂತ್ಕೊಂಡು ಸ್ಪಂದಿಸಿದಂಥದ್ದನ್ನ ಅನೇಕ ಪತ್ರಿಕೆಗಳ ಮಾಧ್ಯಮದ ಮಿತ್ರರು ತಾವು ಮಾಡಿದ್ರಿ. ಹೀಗಾಗಿ ನಮಗೆ ಜನರ ಕಷ್ಟದಲ್ಲಿ ನಾವು ಎಲ್ಲಿ ಇರಲ್ಲ, ನಾವಿರೋದು ಜನರ ಮಧ್ಯದಲ್ಲಿ. ಅದು ಏನಾದರೂ ಜನರಿಗೆ ಬಿಟ್ಟು ಹೊರಗೆ ಹೋಗೋದಿದ್ರೆ ಅದು ಕಾಂಗ್ರೆಸ್ಸಿನ ಸಂಸ್ಕೃತಿಯಲ್ಲಿದೆ. ಮತ್ತೆ ಮೊನ್ನೆ ಅವ್ರ ಪ್ರೆಸ್ ಮೀಟ್ ಅಲ್ಲಿ ನೋಡಿದೆ, ಇಲ್ಲ ಈಶ್ವರ್ ಖಂಡ್ರೆ ಅವ್ರ ಮೇಲೆ 3 ಕೇಸ್ ಹಾಕಿದ್ದಾರೆ ಮೊನ್ನೆ ಪಾದಯಾತ್ರೆಯಲ್ಲಿ ಅಂದಾಗ ರಾಜಶೇಖರ್ ಪಾಟೀಲ್ ಅವರು ನಗ್ಗಿ ಬೇಜವಾಬ್ದಾರಿತನವನ್ನ ಇನ್ನೊಂದು ಕೇಸ್ ಹಾಕಲಿ ಬಿಡ್ರಿ. ಇದು ಯಾವ ರೀತಿಯ ಬಂಡತನ, ಶೋಭೆ ತರುವಂತದ್ದು. ಯಾವುದು ನಾನು ಮಾಡಿದ್ರು ತಪ್ಪೇನೆ, ನೀವು ಮಾಡಿದ್ರು ತಪ್ಪೇನೆ. ಹೀಗಾಗಿ ಅಂತ ಬಂಡತನವನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಕೂಡ ಹೇಳ್ತೀನಿ. ದಯಮಾಡಿ ಮಾಧ್ಯಮದ ಮಿತ್ರರು ಸಂಕ್ಷಿಪ್ತವಾಗಿ ಒಬ್ಬೊಬ್ಬರು ಒಂದು ಪ್ರಶ್ನೆ ಕೇಳ್ರಿ, ನಾನು ತಕ್ಷಣವಾಗಿ ಉತ್ತರಿಸಿ ನಾವೆಲ್ಲರೂ ಇಲ್ಲಿಂದ ಈ ಒಂದು ಮುಗಿಸೋಣ ಕೆಲಸ. ಹೇಳಿ ಸರ್, ಎಲ್ಲ ಒಬ್ಬೊಬ್ಬರು